ಇವತ್ತು RCB ಮ್ಯಾಚ್ ಬೇರೆ ಇದೆ. RCB ವರ್ಸಸ್ DC. ನಮ್ಮ KL ರಾಹುಲ್ ಅಣ್ಣ ಬೆಂಗಳೂರಿಗೆ ಬಂದ್ಬಿಟ್ಟು ಚಿನ್ನಸ್ವಾಮಿ ನಂದೆ ಅಂತ ಮಾರ್ಕ್ ಮಾಡೋದ್ರು. ಇವತ್ತು ಡೆಲ್ಲಿ ಬಾಯ್ VK ಅಲಿಯಾಸ್ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಹಂಗೆ ಮಾಡೋದಿಲ್ಲ, ಗೆದ್ರು ಹಂಗೆ ಮಾಡೋದಿಲ್ಲ. ಡಬಲ್ ಮಾಡ್ತಾನೆ ಲೋ ವಿರಾಟ್ ಕೊಹ್ಲಿ ಇವಾಗ ಹೆಂಗಾಗ್ಬಿಟ್ಟಿದ್ದಾನಂದ್ರೆ ಸೆಲೆಬ್ರೇಷನ್ಸ್ ಎಲ್ಲ ಮಾಡಲ್ಲ. ಬೇರೆಯವ್ರು ವಿಕೆಟ್ ತೆಗೆದ್ರೆ ಬೇರೆಯವ್ರು ರನ್ ನೋಡಿದಾಗ ಮಾತ್ರ ಇವಾಗ ಸೆಲೆಬ್ರೇಷನ್ ಮಾಡ್ತಿರೋದು. ಇವನ್ ಮೇಲೆ ಏನಕ್ಕೆ ಹಂಗೆ ಮಾಡಿದ್ದ ಶ್ರೇಯಸ್ ಅಯ್ಯರ್ ಮೇಲೆ? ಲೋ ಅದು ವಿಕೆಟ್ ತೆಗ್ದಿದ್ದಕ್ಕ ಮಾಡಿದ್ದು ರನ್ ಅಲ್ಲ ಗುರು, ಮ್ಯಾಚ್ ಗೆದ್ದಾದ್ಮೇಲೆ ಹಿಂಗೆ ಅಲರ್ಟ್ಸ್. ಹೌದಾ? ನಾನು ನೋಡಿಲ್ಲ. ಪಂಜಾಬ್ ಮೇಲೆನಾ ಇರುತ್ತೆ ಗುರು. ಆ ಮೂಮೆಂಟಲ್ಲಿ ಹೀಟ್ ಆಫ್ ದಿ ಮೂಮೆಂಟಲ್ಲಿ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಇದ್ದಿದ್ದೆ ಎಕ್ಸ್ಪೆಕ್ಟೇ ಮಾಡಿರಲ್ಲ. ನಮ್ಮ ಬೆಂಗಳೂರಿಂದ 60-80 ಕಿಲೋಮೀಟರ್ ದೂರದಲ್ಲಿ ಇಂಥ ಒಳ್ಳೆ ಜಾಗ ಇರುತ್ತೆ ಅಂತ ಅಂದ್ಬಿಟ್ಟು ಜಿಂಗ್ ಅಮೇಝಿಂಗ್. ಫ್ಯಾಮಿಲಿಗೆ ರೆಕಮೆಂಡ್ ಮಾಡೋದಿಲ್ಲ, ಬಟ್ ಬಂದ್ರೆ ಬರ್ಬೋದು, ಬಟ್ ಹುಷಾರಾಗಿ ಬನ್ನಿ. ಇದು ಬರೀ ಲೋಕಲ್ ಐಟ್ಸ್ಗೆ ಗೊತ್ತಿರೋ ಜಾಗ. ಅಂತ ಒಂದು ಜಾಗನ ನಿಮ್ ಕಣ್ ಮುಂದೆ ಇವತ್ತು ತಂದಿಡ್ತೀನಿ. ಬಿ ಹೆಣ್ಣುಗಳಿವು. ಮಾವನ್ ಕೈ ಕಳ್ಳ. ಉಳಿಲೋ ಸಿಕ್ಕಾಪಟ್ಟೆ ಹುಳಿ. ಸಿಕ್ಕಾಪಟ್ಟೆ ಹುಳಿಗುರು. ಊರವ್ರು ನೋಡಿದ್ರೆ ಉಪ್ಪು ಖಾರ ಹಾಕೊಂಡು ಹೋಗಿತಾರೆ. ಇಲ್ಲೇ ಗುರು. ಹೌದಾ? ಎಲ್ಲ ಜಾಗ ಇಲ್ಲಿಂದನೇ ಗುರು ಜಾಗ. ಬಾ ಗುರು, ನಿನ್ಗೆ ಯಾಕೆ ನಾನು ದಾರಿ ತೋರಿಸ್ತೀನಿ. ಒಂದು ಹೊಸ ಜಾಗ ಗುರು, ಒಂದು ಹೊಸ ಅಡ್ವೆಂಚರ್. ಆನೆ ಬೆಟ್ಟ ಅಲಿಯಾಸ್ ಮಚ್ಚಕಾಳ್ ಅದಿವಾರಂ ಅಂದ್ಬಿಟ್ಟು ಎಲ್ಲಿ ಬರುತ್ತಂದ್ರೆ ರಾಯಕೋಟೆಯಿಂದ 16 ಕಿಲೋಮೀಟರ್. ಜಾಗ ತುಂಬಾ ಅದ್ಭುತವಾಗಿದೆ. ನಾನು ಫಸ್ಟ್ ಟೈಮ್ ಬರ್ತಿರೋದು. ನೋಡು ಗುರು ಜಾಗ ಎಷ್ಟು ಕಾಲ ಇದೆಯಾ ಇದಕ್ಕೆ? ಗೊತ್ತು 100 ಅಂತ ಹೇಳ್ತಾರಲ್ಲ. ಏನೋ ಒಳ್ಳೆ ಮಿಷಿನ್ ಹೋದಂಗೆ ಹೋಯ್ತೈತೆ. ಆ ಪಾಯಿಂಟ್ ಹತ್ರ ಹೋಗ್ಬೇಕು. ಮೇಲಿಂದ ಅಲ್ಲಿ ಹೋಗ್ಬೇಕು ಆ ಪಾಯಿಂಟ್ಗೆ. ನಾನು ನೋಡಿರೋ ಬೆಟ್ಟಗಳಲ್ಲಿ ಅಥವಾ ನಾವು ಎಕ್ಸ್ಪ್ಲೋರ್ ಮಾಡಿರೋ ಬೆಟ್ಟಗಳಲ್ಲಿ ದ ಮೋಸ್ಟ್ ಯೂನಿಕ್ ಇದ್ರೆ ಹಿಂಗಿರುತ್ತೆ, ಅಥವಾ ಒಂಥರ ಫ್ಲ್ಯಾಟ್ ಆಗಿರುತ್ತೆ. ಬಟ್ ಈ ಬೆಟ್ಟ ಒಂಥರ ಆನೆ ಹೆಂಗಿರುತ್ತೆ, ಎಕ್ಸಾಕ್ಟ್ಲಿ ಆನೆ ಹೆಂಗಿರುತ್ತೆ ಆ ಥರ ಇದೆ. ಆದ್ದರಿಂದ ಇದೊಂಥರ ಯೂನಿಕ್ ಆಗಿದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸ್ಕೂಲಲ್ಲಿ ಓದಬೇಕಾದ್ರೆ ಒಂದು 10 ವರ್ಷದಿಂದ ಈ ಕ್ಲಾಸ್ಮೇಟ್ಸು ನೋಟ್ಬುಕ್ ಬರೋವು, ಅದ್ರ ಮೇಲೆ ಈ ಆಸ್ಟ್ರೇಲಿಯಾದ ಒಂದು ಆನೆ ಪರ್ವತ ಅಂತಿದೆ, ಎಲಿಫೆಂಟ್ ರೊಕ್ಕ ಯಾವುದು ಎಕ್ಸಾಕ್ಟ್ಲಿ ಹಂಗೆ ಇದೆ. ಬಟ್ ಆ ಪಿಕ್ಚರ್ ಹೆಂಗಿದೆ ಅಂದರೆ
ಆ ಬೆಟ್ಟದ ಸುತ್ತ ಎಲ್ಲ ಒಂಥರ ಕೆಂಪು ಮಣ್ಣು, ಒಳ್ಳೆ ರೆಡ್ ಡೆಸರ್ಟ್ ಹೆಂಗಿರುತ್ತೆ ಆ ರೆಡ್ ಡೆಸರ್ಟ್ ಸೆಂಟ್ರಲ್ಲಿ ಒಂದು ಕಲ್ಲು, ಆನೆ ಕಲ್ಲು ಒಂಥರ ಎಲಿಫೆಂಟ್ ಶೇಪಲ್ಲಿ ಇರುತ್ತೆ. ಬಟ್ ಇದು ಸುತ್ತಮುತ್ತ ಎಲ್ಲ ಗ್ರೀನರಿ, ಆ ಗ್ರೀನರಿ ಸುತ್ತಮುತ್ತ ಈ ಒಂದು ಆನೆ ಬೆಟ್ಟ ಇರೋದು ಬೇಸಿಗೆ ಕಾಲ ಆಗಿರೋದ್ರಿಂದ ನಾರ್ಮಲ್ ಆಗಿ ಟೈಮ್ಗೆಲ್ಲ ಸೂರ್ಯ ಪಳ 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 ಅಂತ ಹೊಳಿತಿರ್ತಾನೆ. ಇವತ್ತು ನಮ್ಮ ಪುಣ್ಯಕ್ಕೆ ಇನ್ನೂ ಬಿಸಿಲು ಬಂದಿಲ್ಲ. ಒಂಥರ ನವೆಂಬರಲ್ಲಿ ಹೆಂಗಿರುತ್ತೆ ಅಟ್ಮಾಸ್ಫಿಯರ್ ಆ ಥರ ಇದೆ. ನೀವು ದೂರದಿಂದ ಈ ಬೆಟ್ಟ ನೋಡಿದ್ರೆ ಹೆಂಗಿರುತ್ತಂದ್ರೆ ಹತ್ತಕ್ಕಾಗಲ್ವೇನೋ, ಹತ್ತೋಕೆ ಆಲ್ಮೋಸ್ಟ್ ಇಂಪಾಸಿಬಲ್ ಅನ್ನೋ ರೀತಿ ಇರುತ್ತೆ. ಬಟ್ ನೋಡಿ ಈಗ ನಾವು ಆಲ್ಮೋಸ್ಟ್ ಮಿಡ್ ಪಾಯಿಂಟಿಗೆ ರೀಚ್ ಆಗಿದ್ದೀವಿ. ಒಂಥರ ಹಿಂಗೆ ಈ ಶೇಪಲ್ಲಿ ಇದೆಯಲ್ಲ, ಅಲ್ಲಿ ಮಿಡ್ ಪಾಯಿಂಟಲ್ಲಿರೋದು, ಅಲ್ಲಿ ಬೆಟ್ಟ ಇನ್ನೇನು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನಮಗೂ ಹಂಗೆ ಅನಿಸ್ತಲ್ವ, ಅಲ್ಲಿಂದ ಹತ್ತಕ್ಕಾಗಲ್ಲ ಅಂದ್ಕೊಂಬಿಟ್ಟಿದ್ವಿ. ಹತ್ರಕ್ಕೆ ಬಂದಮೇಲೆ ಗೊತ್ತಾಯಿತು ಹತ್ಬೋದಂತ. ನೋಡಿ ಇಂಥ ಬೆಟ್ಟಗಳಲ್ಲಿ ಅಂತ ಅಡ್ವೆಂಚರ್ ಮಾಡಬೇಕು. ಯಾವ್ದು ಹೇಳೋ, ಗಾಡಿ ತಗೊಬಂದು ಬಿದ್ರೆ ಯಮಲೋಕ, ಭಯ ಪಾತಾಳ ಲೋಕ. ನೋಡಿ ಸ್ಲಿಪ್ ಗಿಪ್ ಆಗ್ಬಿಟ್ರೆ ಸೀದಾ ಶಿವನ್ ಪಾದಾನೆ. ಗುರು ಮುಂದಕ್ಕೆ ಹೋಗೋ ಜಾಗ ಇದೆಯಾ? ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಆದಷ್ಟು ಸೇಫರ್ ಸೈಡ್ ಇರಬೇಕು. ಸೇಫರ್ ಸೈಡು ಅಡ್ವೆಂಚರ್ನ ಮಾಡಬೇಕು. ಯಾಕಂತ ಹೇಳ್ತೀನಿ, ಇದೊಂಥರ ಎಕ್ಸ್ಟ್ರೀಮ್ಲಿ ಸೈಡ್ ವರ್ಡ್ಸು ಕರ್ವ್ ಇದೆ, ಸ್ಲೋಪ್ ಇದೆ. ಸೊ ಆದ್ದರಿಂದ ಏನಾದರೂ ಈ ತಿಕ್ಕಲ್ ಕೆಲಸ ಏನಾದರೂ ಮಾಡೋಕ್ಕೋದ್ರೆ ಏನಿಲ್ಲ, ನಾಳೆ ಮನೆ ಮುಂದೆ ಪೆಂಡಲ್ಲು ಡೋಲು ಎರಡೂ ರೆಡಿಯಾಗಿರುತ್ತೆ. ಆದ್ದರಿಂದ ಆದಷ್ಟು ಸೇಫರ್ ಸೈಡೇ ಇರಬೇಕು. ಕೇರಳದಲ್ಲಿ ಗುರು ಇಂಥದ್ದೇ ಒಂದು ಜಾಗ ಇದೆ, ತಂಗಳಪಾರ ಅಂದ್ಬಿಟ್ಟು, ವಾಗಮೋನಲ್ಲಿ. ಆಲ್ಮೋಸ್ಟ್ ಹಿಂಗೆ ಇದೆ, ಬಟ್ ಅದು ಇನ್ನೂ ಅಡ್ವೆಂಚರಸ್ ಆಗಿದೆ. ಏನಂದರೆ ಅಲ್ಲಿ ಜನ ಜಾಸ್ತಿ ಬರ್ತಾರೆ, ಇಲ್ಲಿ ಜನರು ಬರಲ್ಲ, ಅಪಾರ್ಟ್ ಲೋಕಲ್ಲು. ನೋಡ್ಗುರು ಯಾವ ಥರ ಇದೆ ಜಾಗ. ಲೈಕ್ ಐ ಸೆಡ್, ಆದಷ್ಟು ಸೇಫರ್ ಸೈಡೇ ಇರಬೇಕು. ಓ ಜಾಗ ಇದೆ ಗುರು ಮೇಲಕ್ಕೆ. ಹತ್ತು ಹತ್ತು ಐಸ, ಇನ್ನೂ ಜೋರಾಗಿ ಐಸ, ಇನ್ನೂ ಸ್ವಲ್ಪ ಪೈಸ, ಐಸ ವೈಸ. ಆನ್ ದ ಟಾಪ್ ಆಫ್ ಆನೆ ಬೆಟ್ಟ. ಹತ್ತೋದು ಈಸಿ, ಇಳಿಯೋದೆ ತಲೆನೋವು. ಯಾಕಂದರೆ ಇಳಿಬೇಕಾದ್ರೆ ಸ್ಲೋಪ್ ಇರುತ್ತೆ, ಹತ್ತಬೇಕಾದ್ರೆ ಅಪ್ ಇರುತ್ತೆ. ಅಪ್ಪಿದ್ದಾಗ ಅಪ್ಪಿ ತಪ್ಪಿ ಬೀಳೋ ಚಾನ್ಸಸ್ಸು ಕಡಿಮೆ. ಬಟ್ ಸ್ಲೋಪ್ ಇದ್ದಾಗ ಅಪ್ಪಿ ತಪ್ಪಿ ಬೀಳೋ ಚಾನ್ಸಸ್ ಜಾಸ್ತಿ, ಬಿಕಾಸ್ ಸ್ಲಿಪ್ ಆಗ್ಬೋದು. ರೀಚ್ ಆಗ್ಬಿಟ್ಟೆ ಟಾಪ್ ಪಾಯಿಂಟ್. ಏನು ಗುರು ಇಷ್ಟು ಬುಸ್ಗುಡ್ತಿದ್ಯಾ ಅಂತ ಕೇಳಿದ್ರೆ, ನಾನು ಸ್ಟಾಪಾಗಿ ಹತ್ತಿದ್ದೀನಿ ಗುರು, ಎಲ್ಲೂ ಸ್ಟಾಪ್ ತಗೊಂಡಿರ. ಸೊ ಆದ್ದರಿಂದ ಆಬ್ವಿಯಸ್ಲಿ ಉಸಿರು ಮೇಲೆ ಕೆಳಗೆ ಆಗುತ್ತೆ. ಅದು ಬೆಟ್ಟ ಹತ್ತಿರೋದು,
ಅದು ಯಾವ ಬೆಟ್ಟ? ಆನೆ ಬೆಟ್ಟ. ನಾನ್ ಸ್ಟಾಪ್ ಕ್ಲೈಂಬ್. ಸಣ್ಣದಾಗ ಒಂದು ಗುಡಿ ಇದೆ, ಅಲ್ಲಿ ತನಕ ನಡೆದ್ಬಿಟ್ರೆ ಮತ್ತೆ ನಾನ್ ಸ್ಟಾಪ್. ನಾ ಬಂದೆ, ನಾ ಹೋದೆ. ನಾನ್ ಸ್ಟಾಪ್ ಹಿಲ್ ಕ್ಲೈಂಬ್. ಎಲ್ಲಿ ಅಂದರೆ ಆನೆ ಬೆಟ್ಟದಲ್ಲಿ. ವಾಯ್ಸೇ ಬರ್ತಿಲ್ಲ, ಯಾಕೋ ಗೊತ್ತಿಲ್ಲ, ಮೌನಿ ನಾನಾದೆ ಈ ಕ್ಷಣ. ಕೆಳಗೆ ಹೇಗೋ ಇದ್ದೆ, ಮೇಲೆ ನಡ್ಕೊಂಬಂದೆ, ಆಗ ಗೊತ್ತಾಯ್ತು ವಿವಿನ ಪರಿತಣ ಅಂದರೆ ಮೀನಿಂಗು ನನಗೆ ಗೊತ್ತಿಲ್ಲ, ಬಟ್ ರೈಮಿಂಗ್ ಚೆನ್ನಾಗಿರ್ಲಿ ಅಂತ ಟೈಮಿಂಗೋಸ್ಕರ ಯೂಸ್ ಮಾಡಿಬಿಟ್ಟೆ. A few moments later. ಟೈಮ್ ಟು ಡಿಸೆಂಡ್ ದಿ ಆನೆ ಬೆಟ್ಟ. ಜರ ಅಂತ ತಿಳ್ಕೊಂಡು ಹೋಗೋಣ. ಎಲ್ಲಿಗುರು ದಾರಿ? ಬಂದಿದ್ದ ದಾರಿನೇ ನೆನಪಾಗ್ತಿಲ್ಲ. ಕಾಲೆಲ್ಲ ಹಂಗೆ ಶಿವರ್ ಆಗ್ತಿದೆ ಗುರು, ಶೇಕ್ ಆಗ್ತಿದ್ದಾವೆ, ಬ್ರೇಕ್ ಡ್ಯಾನ್ಸ್ ಆಡ್ತಿದ್ದಾವೆ. ಅದಕ್ಕೆ ಹೇಳಿದ್ದು ಹತ್ತೋದು ಹೆಂಗೆ ಹೊತ್ಬಿಡ್ಬೋದು, ಇಳಿಯೋದೇ ಸ್ವಲ್ಪ ತೈತಕ ಅನ್ಸ್ಬಿಡುತ್ತೆ. ನೋಡಿ ಕಾಲುಗಳೆಲ್ಲ ಲಿಟ್ರಲಿ ಶೇಕ್ ಆಗ್ತಿದ್ದಾವೆ. ಓ ಹೆಂಗಿದೆ ನೋಡಿದ್ರು ವ್ಯೂ, ಭಯಾನಕವಾಗಿದೆ ವ್ಯೂ ಮಾತ್ರ. ಇಳ್ಕೊಂಬರ್ಬೇಕು ಹಿಂಗೆ ಫುಲ್ಲು ಡೌನು. ನನಗಂತೂ ಈ ಜಾಗ ತುಂಬ ಇಷ್ಟ ಆಯ್ತು ಗುರು, ಅಡ್ವೆಂಚರ್ ವೈಸು. ಎಕ್ಸೆಪ್ಟ್ ಲೋಕಲ್ ಐಟ್ಸ್ಗೆ ಈ ಬೆಟ್ಟ ನೋಡಿದವ್ರಿಗೆಲ್ಲ ಒಂಥರ ಇದು ಇಂಪಾಸಿಬಲ್ ಹತ್ತೋದಕ್ಕೆ ಅನಿಸುತ್ತೆ. ಬಟ್ ಹತ್ತಿರ ಬಂದು ಅಡ್ವೆಂಚರ್ ಮಾಡಿದಾಗ ಗೊತ್ತಾಗುತ್ತೆ ನೀವು ಟಾಪ್ ಆಫ್ ದಿ ಬೆಟ್ಟಕ್ಕೆ ಕೂಡ ಹೋಗ್ಬೋದು ಅಂತ. ಸೊ ನಾನು ಮೇಲೆ ಹೋಗಿ ಆ ಪುಟ್ಟ ಗುಡಿ ಏನಿದೆ ಅಲ್ಲಿಗೆ ಹೋಗ್ಬಿಟ್ಟು ಈ ಒಂದು ಅಡ್ವೆಂಚರ್ನ ಈ ಫೈಲ್ಗಾಮ್ ಟೆರ್ರಿಸ್ಟ್ ಅಟ್ಯಾಕಲ್ಲಿ ಯಾರ್ಯಾರು ತೀರ್ಕೊಂಡ್ರು ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿ ಬಂದಿದ್ದೀನಿ. ಸೊ ಈಗ ಮಿಡ್ ವೇ ಇನ್ನು ನೋಡಿ ಇಲ್ಲಿ ಇಳಿಜಾರು ಸ್ಲೋಪು ಫುಲ್ಲು ಜಾರ್ಕೊಂಡು ಹೋಯ್ತಾ ಇರೋದೇ ಇನ್ನು ಜಾರ ಬಂಡಿ ಆಡ್ಕೊಂಡು. ಬಟ್ ನೆನ್ಪಿಟ್ಕೊಳ್ಳಿ, ಇಂಥ ಜಾಗಕ್ಕೆ ಬಂದಾಗ ಕಣ್ಣು 360 ಡಿಗ್ರಿಲೇ ಹಾರಿಸ್ಬೇಕು, ಇಲ್ಲಾಂದರೆ ತುಂಬ ಡೇಂಜರ್ ಅಂತಮ್ಮ. ಏನಂತೀರಾ? ಹಾಂ, ರಿಲ್ಯಾಕ್ಸ್. ಈ ನೀವು ಕುಮಾರ ಪರ್ವತ ಬೆಟ್ಟ ಏನಾದರೂ ಟ್ರೆಕ್ ಮಾಡಿದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇಳಿಬೇಕಾದ್ರೆ ಕಾಲುಗಳೆಲ್ಲ ಒಂಥರ ಸ್ಟೆಪ್ಗಳಾಕುತ್ತೆ ಆಟೋಮೆಟಿಕ್ಕಾಗಿ ಇಳಿಜಾರಲ್ಲಿ. ಅದೇ ರೀತಿ ಈ ಬೆಟ್ಟದ ಮೇಲೆ ಕೂಡ, ಯಾಕಂದರೆ ಈ ಬೆಟ್ಟ ಕಷ್ಟ ಇಲ್ಲದೆ ಇರ್ಬೋದು, ನೋಡೋದಕ್ಕಂತೂ ಇಂಪಾಸಿಬಲ್ ಅನಿಸುತ್ತೆ, ಬಟ್ ಹತ್ಬೇಕಾದ್ರೂ ಕಷ್ಟ ಇರುತ್ತೆ. ಇಳಿಬೇಕಾದ್ರೆ ತಕ್ಕದಿಮಿ ತಕ್ಕಜೇಣು ಅಂತ ಆಟೋಮೆಟಿಕ್ ಸ್ಟೆಪ್ಗಳಾಗುತ್ತೆ. ಬಟ್ ದಾರಿ ಮಾತ್ರ ತುಂಬ ಕನ್ಫ್ಯೂಷನ್ ಗುರು. ನೀವು ಅದು ಮಳೆಗಾಲದಲ್ಲಂತೂ ಬಂದುಬಿಟ್ರೆ ದಾರಿನೇ ಗೊತ್ತಾಗಲ್ಲ. ನೋಡ್ಗುರು, ಈ ಕಡೆ ಬೆಂಗಳೂರು ಹೈವೇ ಬರುತ್ತೆ, ಬೆಂಗಳೂರು ಮತ್ತು ರಾಯಕೋಟೆ ಹೈವೇ. ಹಿಂಗೆ ಬಂದರೆ ಇದೊಂದು ಕಾಲ್ದಾರಿ ನೋಡಿ, ಇದು ಟ್ರೆಕ್ಕಿಂಗ್ ಪಾಯಿಂಟು. ಹಿಂಗೆ ಟ್ರೆಕ್ ಮಾಡ್ಕೊಂಡು ಬರ್ತೀರಾ. ಬಟ್ ನಿಮಗೆ ಇದೇ ಡೆಡ್ ಎಂಡ್ ಅನಿಸುತ್ತೆ, ಬಟ್ ಅದು ಡೆಡ್ ಎಂಡ್ ಅಲ್ಲ. ಆ ಕಡೆಯಿಂದ ರೌಂಡ್ ಹಾಕ್ಕೊಂಬಂದರೆ ಅಂದರೆ ಬೆಟ್ಟದ ಮೇಲ್ಗಡೆ ನೋಡಿ ಈ ಪಾಯಿಂಟ್ ಸಿಗುತ್ತೆ. 2 ದಾರಿ ಹೋಗುತ್ತೆ, ದಯವಿಟ್ಟು ಆ ಕಡೆ ಹೋಗ್ಬೇಡ್ರಿ. ಆ ಕಡೆ ಹೋದರೆ ನಿಮಗೆ ಯಮಧರ್ಮನ ಒಂದು ದರ್ಶನ ಫಿಕ್ಸ್ ಆಗಿರುತ್ತೆ. ನೋಡಿ ಈ ದಾರಿಯಲ್ಲಿ ನಡ್ಕೊಂಬನ್ನಿ. ಹಿಂಗೆ ಬಂದರೆ ಮೇಲಕ್ಕೆ ಒಂದೇ ದಾರಿ ಗುರು, ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಒಂದು ಸಣ್ಣ ಗುಡಿ ಇದೆ, ದರ್ಶನ ಮಾಡ್ಕೊಂಬನ್ನಿ. ಹಂಗೆ ಸೂರ್ಯನಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಆರಾಮಾಗಿ ಮನೆ ಕಡೆ ಹೋಗಿ ಹಂಗೆ ಬೆಂಗಳೂರು ದಾರಿ ಇಟ್ಕೊಂಡು ಆದಷ್ಟು ಹಿಂಗೆ ನಡ್ಕೊಂಬರ್ತೀರಲ್ಲ ಈ ಸೈಡೇ ಬನ್ನಿ. ಈ ಕಡೆ ಏನಾದರೂ ಹೋದರೆ ಬೈ ಮಿಸ್ ಆಗಿ ಪಾತಾಳ ಲೋಕ ಯಮಧರ್ಮನ ಒಂದು ದರ್ಶನ ಫಿಕ್ಸ್ ಆಗುತ್ತೆ. ಹಿಂಗೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನೋಡಿ ಹಿಂಗೆ ಬರ್ತೀರಲ್ಲ, ಹಿಂಗೆ ಈ ಕಡೆ ಆದಷ್ಟು ಈ ಕಡೆನೇ ಬನ್ನಿ. ಹಿಂಗೆ ಬಂದಾಗ ನಿಮ್ಗೆ ಈ ದಾರಿ ಸಿಗುತ್ತೆ, ಒಂದೇ ದಾರಿ ಗುರು. ಕೆಚ್ಕೊಂಡು ಹೋಯ್ತಾ ಇರಿ. ಮೇಲಕ್ಕೆ ಹೋದರೆ ಒಂದು ಸಣ್ಣ ಗುಡಿ ಸಿಗುತ್ತೆ, ದರ್ಶನ ಮಾಡ್ಕೊಂಡು ಆರಾಮಾಗೆ ಇಳ್ಕೊಂಬನ್ನಿ ಅಷ್ಟೇ. ನಾನು ಮಾಡಿರೋ ಸಿಂಗಲ್ ಹಿಲ್ ಅಂದರೆ ಒಂದು ಒಂಟಿ ಬೆಟ್ಟ ಟ್ರೆಕ್ಕಿಂಗ್ಗಳಲ್ಲಿ ಇದೇ ಕ್ರೇಜಿಯೆಸ್ಟ್ ಗುರು. ನೋಡಿ ಹೆಂಗಿದೆ ಹಿಂದೆ ವ್ಯೂ, ಸೈಕಲ್ ಭಯಾನಕವಾಗಿದೆ. ಇದು ಒನ್ ಆಫ್ ದ ಕ್ರೇಜಿಯೆಸ್ಟ್ ಟ್ರೆಕ್ಕಿಂಗ್ ಅಂದರೆ ನೀವು ಕುದುರೆಮುಖ ಮತ್ತು ಕುಮಾರ ಪರ್ವತ, ಕೊಡಚಾದ್ರಿ ಆ ಸ್ಟೈಲಲ್ಲಿ ಇಮ್ಯಾಜಿನ್ ಮಾಡ್ಕೊಂಬೇಡಿ. ಸಿಂಗಲ್ ಹಿಲ್ ಒಂಟಿ ಬೆಟ್ಟ. ಇಷ್ಟ ಆದರೆ ತಪ್ಪದೆ ನಿಮ್ಮ ಅಣ್ಣ ತಮ್ಮ ಹಂಗೆ ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸರ್ಪ್ರೈಸ್ ಮಾಡಿಬಿಡಿ. ಇಂಥ ಒಂದು ಅಡ್ವೆಂಚರು ಮತ್ತೊಂದಷ್ಟು ನಿಮ್ಮ ಮುಂದೆ ಫ್ಯೂಚರಲ್ಲಿ ತಂದು ಇಟ್ಬಿಡ್ತೀನಿ ಅಂತ ಮಾಸ್ ಆ್ಯಂಡ್ ಅಕ್ಕಂಗಿ. ಸರಿ, ಸೇಫಾಗಿ ಟ್ರೆಕ್ ಮಾಡ್ಕೊಂಡೋಗಿ, ಸೇಫಾಗಿ ಇಳ್ಕೊಂಡೋಗಿ. ಅಟ್ ಎನಿ ಪಾಯಿಂಟ್ ಫೋಟೋಗೋಸ್ಕರ ಅಥವಾ ವಿಡಿಯೋಗೋಸ್ಕರ
ಸರ್ಕಸ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ನಾನು ಸಹ ಸೇಫರ್ ಪಾಯಿಂಟಲ್ಲಿ ನಿಂತ್ಕೊಂಡು ಬ್ಲಾಗಿಂಗ್ ಮಾಡ್ತಿರೋದು ಅಷ್ಟೇ. ಯಾವುದೊಂದು ರಿಸ್ಕು ಇನ್ನೊಂದು ತಗೊಳಕ್ಕೆ ಹೋಗೋದಿಲ್ಲ. ರಿಸ್ಕ್ ತಗೊಂಡ್ರೆ ಅಡ್ವೆಂಚರಲ್ಲಿ ತಗೊಳ್ಳಿ, ಬಟ್ ಫೋಟೋ ವಿಡಿಯೋಗೋಸ್ಕರ ದಯವಿಟ್ಟು ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ. ಅಂಡ್ ತಮಾಸ್ ಆ್ಯಂಡ್ ಅತ್ತಂಗೀಸ್, ಯಾಕಂದರೆ ಇದು ಸೋಷಿಯಲ್ ಮೀಡಿಯಾ ಜಮಾನ, ಭಾರಿ ಡೇಂಜರ್ ಇದೆ. ರಿಲ್ಯಾಕ್ಸ್. ನಿಧಾನವಾಗಿ ಬರಲಿ ಗುರು. ಹೆಂಗಿತ್ತು ಗುರು? ಚೆನ್ನಾಗಿತ್ತು. ನಮ್ದು ಫಸ್ಟ್ ಟೈಮ್ ಇದು ಇಂಥ ಯೂನಿಕ್ ಬೆಟ್ಟ ಫಸ್ಟ್ ಟೈಮ್ ಅಲ್ವಾ? ಯೂನಿಕ್ ಅಷ್ಟೇ ಕಷ್ಟನೇ ಇತ್ತಪ್ಪ. ನಾವು ಮಾಡಿರೋ ಅಡ್ವೆಂಚರ್ಸ್ ಅಲ್ಲಿ ಇದೆ ಯೂನಿಕ್. ಇದೆ ಕಷ್ಟ ಅಂದ್ರೆ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರು ನಮ್ಮ ರೆಡ್ಡಿ ಅಲ್ಲಿ ಟಿಮ್ ಡೇವಿಡ್ ಅದನ್ನೇ ಹೇಳ್ತಿದ್ದಾರೆ. ನೋಡೋಕೆ ಇಂಪಾಸಿಬಲ್ ಅನ್ಸುತ್ತೆ, ಬಟ್ ನೀವು ರಿಸ್ಕ್ ತಗೊಂಡ್ರೆ ಅಷ್ಟೇ ವರ್ತ್ ಆಗಿರುತ್ತೆ. ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಐತೆ. ಆಮೇಲೆ ರಿಸ್ಕ್ ಜಾಸ್ತಿ ಐತೆ. ರಿಸ್ಕ್ ಜಾಸ್ತಿ ಇದೆ ಸುಮ್ಮನೆ. ಆಮೇಲೆ ಒಂದು ಅಜ್ಜೆ ಯಾರೋ ಚೆನ್ನಾಗಿರೋ ಗ್ರಿಪ್ ಇರೋ ಸ್ಯಾಂಡಲ್ಸ್ ಎಲ್ಲ ಶೂಸ್ ಹಾಕೋಬರ್ಬೇಕು. ನೀವು ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರ್ಬೋದು ಎಷ್ಟು ರಿಸ್ಕಿ ಆಗಿದೆ ಅನ್ಬಿಟ್ಟು. ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿತ್ತು ಈ ಒಂದು ಅಡ್ವೆಂಚರು. ಇಳಿಬೇಕಾರೆ 10 ನಿಮಿಷಕ್ಕೆ 15 ನಿಮಿಷಕ್ಕೆ ಮನೇನ 5:30ಗೆ ಬಿಟ್ಟಿದ್ದು, ಈಗ ಆಲ್ಮೋಸ್ಟ್ 9 ಗಂಟೆ. ಹಂಗಾದ್ರೆ ಎಷ್ಟು ಗುರು, 3.5 ಅವರು ಕೂಡ ಹಿಡ್ದಿಲ್ಲ ಬಂದು ಅಡ್ವೆಂಚರ್ ಮಾಡೋದಕ್ಕೆ. ಸೊ ಅರೌಂಡ್ 6 ಅವರಲ್ಲಿ ಬೇಜಾನ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು ಈ ಒಂದು ಬೆಟ್ಟನ. ನೀವು ಇನ್ ಕೇಸ್ ಬೆಂಗಳೂರಿಂದ ಬರಬೇಕಾದ್ರೆ ಒಂದು 8 ಅವರ್ಸ್ ಗುರು. ಪೀಸ್ಫುಲ್ಲಾಗಿ ಬಂದು ಹೋಗ್ಬೇಕಾದ್ರೆ ಎಲ್ಲಾದರೂ ಸೈಡಲ್ಲಿ ಗಾಡಿನ ಪಾರ್ಕ್ ಮಾಡಿ ಒಂದು ಎಳ್ನೀರು ಅಥವಾ ಏನಾದರೂ ಎನರ್ಜಿ ಡ್ರಿಂಕು ಕುಡಿದ್ಬಿಟ್ಟು ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಮನೆಗೆ ಹೋಗಿ ಪಾಚ್ಕೊಂಬಿಡಿ. ದಾರಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಆದಷ್ಟು ಕೇಳಿದ್ರೆ ಹೇಳ್ತಾರೆ ಗುರು. ಯಾವುದದು ಹೆಸರು ನಿಮಗೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ, ಬಾಯಿ ತಿರುಗ್ತಿಲ್ಲ. ಅದು ಯಾವುದೋ ಮಚ್ಚಕಾಳ್ ಅಡಿವಾರಮ್ಮೋ ಯಾವುದೋ ಮಚ್ಚಕಾಳ್ ಅಡಿವಾರಮ್ ಅಂದ್ಬಿಟ್ಟು ರಾಯಕೋಟೆಯಿಂದ ಕರೆಕ್ಟಾಗಿ 16 ಕಿಲೋಮೀಟ್ರು. ಸಖತ್ತಾಗಿದೆ ರೂಟ್ ಮಾತ್ರ, ಸಣ್ಣ ರೋಡು. ಈ ಸವಣದುರ್ಗ ಮತ್ತು ಇನ್ನು ಕೆಲವು ಏನೇನು ಬೆಟ್ಟ ಇದ್ದಾವೆ, ರಾಮದೇವ್ರ ಬೆಟ್ಟ, ಇವೆಲ್ಲ ತುಂಬ ಓವರ್ ರೇಟೆಡ್ ಆಗಿಬಿಟ್ಟಿದೆ ಈ ರೀಸೆಂಟಾಗಿ ಒಂದು 5-6 ವರ್ಷದಿಂದ. ಯಾಕಂದರೆ ಈ IT ಸೆಕ್ಟರ್ ಎಲ್ಲ ಹೆವಿ ಬೂಮ್ ಆದಮೇಲೆ ಎಂಥವ್ರು ನಡಿಗುರು ಭಾನುವಾರ ಶನಿವಾರ ರಜೆ ಇದೆ ಒಂದು ಕಡೆ ನುಗ್ಗೋಣ ಅಂದ್ಬಿಟ್ಟು ಹೋಗ್ತಾರೆ. ಸೊ ಅಂಥವ್ರಿಗೆ ಯಾರು ಈ ಕ್ರೌಡಿ ಲೊಕೇಶನ್ಸ್ನ ಇಷ್ಟಪಡಲ್ವೋ ಅಂಥವ್ರಿಗೆ ಇದೊಂಥರ ಪೀಸ್ಫುಲ್ ಮತ್ತು ಏನಂತಾರೆ ಗಲಭೆ ಇರೋದಿಲ್ಲ ಜಾಸ್ತಿ. ನೋಡಿ ಯಾರೂ ಇಲ್ಲ, ಜಸ್ಟ್ ನಾವಿಬ್ಬರೇ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಯ್ತಾ ಇರ್ಬೋದು ಮನೆಗೆ. ಇಲ್ಲಿಗೆ ನಮ್ಮ ಅಡ್ವೆಂಚರ್ ಮುಗಿಯುತ್ತೆ. ಮಚ್ಚಕಾಳ್ ಅಡಿವಾರಂ ಅಲಿಯಾಸ್ ಆನೆ ಬೆಟ್ಟ ಈಗ ನಮ್ಮ ಮನೆ ಕಡೆಗೆ ಹೋಯ್ತಾ ಇರೋದೆ. ನಮ್ಮ ಭಾರತ ಅನ್ಫಾರ್ಚುನೇಟ್ಲಿ ಈ ತಿಂಗಳು ಏಪ್ರಿಲ್ 22ರಂದು ಪಹಲ್ಗಾಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಯಿತು. ಅದರಲ್ಲಿ ಅದೆಷ್ಟೋ ಜನ ತೀರ್ಕೊಂಡ್ರು. ಸೊ ಅನ್ಫಾರ್ಚುನೇಟ್ ಗುರು, ತುಂಬ ಒಂಥರ ನೋವಾಗುತ್ತೆ. ಯಾಕಂದರೆ ಅಲ್ಲ ಗುರು, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿಕೊಂಡು ನಿಮ್ಮ ಜೀವನ ನೋಡ್ಕೊಂಡಿರ್ತೀರಾ, ಯಾರೋ ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿ ನಿಮ್ಮನ್ನು ಸಾಯಿಸಿಬಿಟ್ರೆ ನಿಮ್ಮ ಒಂದು ಫ್ಯಾಮಿಲಿಗೆ ಎಷ್ಟು ನೋವಾಗುತ್ತೆ ಗುರು. ಆ ಟೆರ್ರಿಸ್ಟು ಯಾಕೆ ಹಿಂಗೆಲ್ಲ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಅಂಥವ್ರಿಗೆ ಈ ಭೂಮಿ ಮೇಲೆ ಬದುಕೋಕ್ಕೆ ಚಾನ್ಸ್ ಎಲ್ಲ ಕೊಡಬಾರ್ದು. ತುಂಬ ನೋವಾಗುತ್ತೆ ಗುರು. ಲಿಟ್ರಲಿ ಅಷ್ಟು ಜನನ್ನ ಕೊಲ್ಲೋಕೆ ಮನ್ಸಾದರೂ ಹೇಗೆ ಬರುತ್ತೆ? ಅದು ಪಹಲ್ಗಾಮ್ ಅನ್ನೋದು ಒಂಥರ ಪಿಕ್ಚರ್ಸ್ ಕ್ಯೂ ಲೊಕೇಶನ್. ಅಂಥ ಒಂದು ಜಾಗದಲ್ಲಿ ಇಂಥ ಒಂದು ಭೀಕರ ಅನಾಹುತ ಅನ್ಅಕ್ಸೆಪ್ಟೇಬಲ್ ಗುರು. ತುಂಬ ನೋವಾಗುತ್ತೆ. ಈ ಒಂದು ಅಡ್ವೆಂಚರ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತಾ, ಆ ಪಹಲ್ಗಾಮ್ ಟೆರರಿಸ್ಟ್ ಅಟ್ಯಾಕಲ್ಲಿ ಯಾರ್ಯಾರು ತೀರ್ಕೊಂಡ್ರೋ ಅವ್ರಿಗೆಲ್ಲ ಈ ಪುಟ್ಟ ಅಡ್ವೆಂಚರ್ನ ಡೆಡಿಕೇಟ್ ಮಾಡ್ತಾ ಈ ಒಂದು ಅಡ್ವೆಂಚರ್ನ ಇಲ್ಲಿಗೆ ಮುಗಿಸ್ತೀನಿ. ಮಾತು ಬರ್ತಿಲ್ಲ, ಯಾಕಂದರೆ ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನೋದು ಗುರು. ಆ ಒಂದು ಜಾಗ ಎಷ್ಟು ಶಾಂತಿ, ಎಷ್ಟು ಒಂದು ಪ್ರಶಾಂತತೆ. ಅದು ಲೈನ್ ಆಫ್ ಕಂಟ್ರೋಲ್ ಅಥವಾ ಬಾರ್ಡ್ರ್ ಕೂಡ ಅಲ್ಲ ಗುರು ಈ ಥರ ಒಂದು ಭೀಕರ ಅನಾಹುತ ನಡೆಯೋದಕ್ಕೆ. ತುಂಬ ಅನ್ಫಾರ್ಚುನೇಟ್ ಗುರು. ಆ ಭಗವಂತ ಸೃಷ್ಟಿಕರ್ತ ಅವರ ಯಾರ್ಯಾರು ತೀರ್ಕೊಂಡಿದ್ದಾರೋ ಅವರ ಮನೆಯವ್ರಿಗೆಲ್ಲ ಶಾಂತಿ ನೆಮ್ಮದಿನ ಕೊಡ್ತಾ ಅವ್ನು ಚೆನ್ನಾಗಿಟ್ಟಿರಲಿ ಅಂತ ನನ್ನ ಒಂದು ಕೋರಿಕೆ. ನೀವು ಅದೇ ಒಂದು ಕೋರಿಕೆಯನ್ನು ಆ ಭಗವಂತನಲ್ಲಿ ಇಟ್ಕೊಳ್ಳಿ ಅಷ್ಟೇ ಗುರು. ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮ ಅಣ್ಣ ತಮ್ಮಸ್ಗೂ ಈ ಒಂದು ಬ್ಲಾಗ್ನ ಶೇರ್ ಮಾಡಿ. ಸಿಗುವ ಮುಂದಿನ ಒಂದು ಅಡ್ವೆಂಚರ್ನಲ್ಲಿ. ಅಲ್ಲಿ ತನಕ ನಮಸ್ಕಾರ ಗುರು.